ಅಂತ ಹೇಳ್ಬಿಟ್ಟು ಗುರುಗಳ್ಳಿ ಗ್ರಾಮದ ವಾಸಿ ಸಾಮಾಜಿಕ ಹೋರಾಟಗಾರ. ಇವತ್ತಿಲ್ಲಿ ಏನಾಗಿದೆ ಅಂದರೆ, ಸರ್ಕಾರದ ಜಿಲ್ಲಾಡಳಿತ ತಮ್ಮ ಏನು ನಿರ್ಲಕ್ಷ್ಯ ತಂದಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆನ ಶವ ಸಂಸ್ಕಾರ ಮಾಡೋಂಥ ಇದು ಮಾಡಿಕೊಟ್ಟಿದೆ. ಏಕೆಂದರೆ ಅಲ್ಲೇ ಸುಮಾರು 1.5 ವರ್ಷ 2 ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದೆ ಸರ್ವೆ ನಂಬರ್ 4ರಲ್ಲಿ. ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡಿಕೊಟ್ಟಿಲ್ಲ. ನಾನು ಸುಮಾರು ಬಾರಿ ಅರ್ಜಿಗಳನ್ನ ಹಾಕಿದ್ದೀನಿ, ಎಲ್ಲ ರೀತಿಯ ಅಧಿಕಾರಿಗಳನ್ನ ಭೇಟಿನೂ ಹಾಕಿದ್ದೀನಿ. ದಯಮಾಡಿದ್ದನ್ನು ಎಲ್ಲ ಆಡಳಿತ ಎಚ್ಚರಿಕೆ ಗಂಟೆ ಅಂತ ಹೇಳ್ಕೊಂಡು ಬಗೆಹರಿಸ್ಬೇಕು. ಇಲ್ಲಾಂದರೆ ನಮ್ಮಂಥವ್ರದೇ ಈ ಥರ ಪರಿಸ್ಥಿತಿ ಆದಾಗ ಇನ್ನು ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಪರಿಗಣಿಸಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಏನನ್ನ ರೋಡ್ ಸೈಡಲ್ಲಿ ಕೊಟ್ಟಿರೋ ಏನೋ 50 ರೋಡ್ ಸೈಡಲ್ಲಿ ಐತೆ ಮುಚ್ಚಿದ್ದೀವಿ. ನಾಳೆ ದಿವಸ ಇದನ್ನು ಹೆಚ್ಚಿನ ಹೋರಾಟನ ಮಾಡೋದ್ರ ಮೂಲಕ ನಮಗೆ ಎಚ್ಚರಿಕೆ ಗಂಟೆನ ನಮಗೆ ನೀಡ್ತಾ ಇದ್ದೀವಿ. ಏಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ, PDOಗೂ ಮಾತಾಡಿದ್ದೀನಿ. ಇದುವರೆಗೂ ಯಾರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿರೋದಿಲ್ಲ. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಎಚ್ಚರಿಕೆ ಅಂತ ಹೇಳಿ ನಾವು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ.